ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿಕೊಂಡು ಇವತ್ತೊಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಈಗ ನಾನು ಚಿಕ್ಕಪ್ಪನ ತೋಟದಲ್ಲಿದ್ದೇನೆ. ಇಲ್ಲಿ ಎಂತ ಮಾಡೋದಂದರೆ ಗೈಸ್, ಒಮ್ಮೆ ಒಬ್ಬರು ಚಿಕ್ಕಮ್ಮ ನಮಗೆ ಒಂದು ಲೋಟಸ್ ಗಿಡ ಒಂದು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬೇಕಾಗಿ ಮಣ್ಣು ತಗೊಂಡು ಬರಲಿಕ್ಕೆ ಅಂತ ನಾವಿಲ್ಲಿ ತೋಟಕ್ಕೆ ಬಂದದ್ದು ಫ್ರೆಂಡ್ಸ್. ಈಗ ನನಗೆ ಇದು ಇಳಿಲಿಕ್ಕೆ ಆಗ್ತಿಲ್ಲ, ಹಾಗಾಗಿ ನಾವು ತೋಟಕ್ಕೆ ಬಂದದ್ದು ಮಣ್ಣು ತಗೊಂಡು ಹೋಗುವ ಅಂತ. ನನ್ನ ಚಿಕ್ಕಪ್ಪನ ತೋಟದ್ದು ಮಣ್ಣೆಲ್ಲ ಸ್ವಲ್ಪ ಚೆಂದ ಉಂಟು, ಸೊ ಅದಕ್ಕೆ ಬೇಕಾಗಿ ಕಣಿಯಿಂದ ಮಣ್ಣು ತಗೊಂಡು ಹೋಗ್ತಿದ್ದೇವೆ. ಇಲ್ಲಿ ತುಂಬಿಸಿದ್ದಾರೆ ಅಪ್ಪ ಆಲ್ರೆಡಿ, ನನಗೆ ಹಿಡ್ಕೊಂಡು ಹೋಗುದು. ಇವತ್ತು ನನ್ನ ಅಪ್ಪ ಅವರ ಕೈ ಸ್ವಲ್ಪ ಕಟ್ ಮಾಡಿಕೊಂಡಿದ್ದಾರೆ ಗೈಸ್. ಮೊನ್ನೆ ಅಮ್ಮ, ಇವತ್ತು ಅಪ್ಪ. ಈಗ ನಾವು ಹೋಗೋದಾಯಿತು, ಮಣ್ಣೆಲ್ಲ ತೊಗೊಂಡಾಯಿತು, ಈಗ ಹೋಗ್ತೀವಿ ಗೈಸ್. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡುವ ಅಂತ ಆಯಿತು, ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಗೈಸ್, ಅಷ್ಟೇ. ಫ್ರೆಂಡ್ಸ್, ಅಪ್ಪ ಅಮ್ಮ ತುಂಬ ಬರಬೇಕಾದ್ರೆ ಡಬ್ಬಿಟ್ಕೊಂಡು ಬಂದಿದ್ದಾರೆ. ಹಾಗೆ ನಾವು ಲೋಟಸ್ ನೆಡುವ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾವೆ. ಮೊನ್ನೆ ನಾನು ಮಣ್ಣು ತಗೊಂಡು ಬರುವ ಬ್ಲಾಗ್ ಮಾಡಿದ್ದೆ, ಸ್ವಲ್ಪ ಮಾಡಿಟ್ಟಿದ್ದೆ. ಸೊ ಅದರಲ್ಲಿ ಕಂಟಿನ್ಯೂಷನ್ ಪಾರ್ಟ್ ಗೈಸ್. ಇದು ಯಾವ ವಿಡಿಯೋಗೆ ಹಾಕುತ್ತಿದ್ದಾರೆ? ಹೊಸ ವ್ಲಾಗ್ ಅಂತೆ. ಯಾವ್ದು ವಿಡಿಯೋ ಯಾವುದು? ಇದೆಂತ? ಇದೆಲ್ಲಿಂದ? ಕಣಿಯಿಂದ. ಈ ಮಣ್ಣ? ಸುಟ್ಟು ಮಣ್ಣು ತೋರಿಸಲ್ಲ. ಫ್ರೆಂಡ್ಸ್, ನಮ್ಮಲ್ಲಿ ಸುಡು ಮಣ್ಣನ್ನು ಈ ರೀತಿಯಾಗಿ ರೆಡಿ ಮಾಡೋದು. ಹೂವಿನ ಗಿಡಕ್ಕೆ ಅಥವಾ ತರಕಾರಿ ಗಿಡಗಳಿಗೆ ಕಪ್ಪು ಮಣ್ಣು ಹಾಕ್ತೇವೆ ನಾವಿಲ್ಲಿ, ಸುಟ್ಟ ಮಣ್ಣು. ಅದು ಒಳ್ಳೆಯದು ಗಿಡಗಳಿಗೆ, ಅದಕ್ಕೆ ಈ ರೀತಿಯಾಗಿ ತಯಾರಿ ಮಾಡ್ತಾರೆ. ಅಂಗಳದಲ್ಲಿರುವ ಕಸಗಳನ್ನೆಲ್ಲ ತಂದು ಹಾಕಿ ಬೆಂಕಿ ಹಾಕೋದು ಅಷ್ಟೇ, ಚಿಪ್ಪೆಲ್ಲ ಹಾಕಿ. ಅಡಿಕೆಯ ಸಿಪ್ಪೆ. ಅಬ್ಬೋ, ಈ ಸೆಕೆ ಕುಂದುಲ. ಕಣ್ಣು ಆಗಿದೆ ಕಾರಣ ಸ್ವಲ್ಪ ಬಿಸಿಲಲ್ಲಿ. ಇದು ಮೊನ್ನೆ ತಂದದ್ದು ಮಣ್ಣು, ಹಾಗೆ ಅದು ಫುಲ್ ಡ್ರೈ ಆಗಿದೆ ಬಿಸಿಲಿಗೆ. ಮೇಲೆದು ಮಾತ್ರ ಅಡಿದು ಚೆಂದ ಉಂಟು. ಹಾಗ ದೊರಿಪು ಒಮ್ಮೆಲೆ ಅಲ್ಲ ಮತ್ತೆ ಕಸ ಎಲ್ಲ ಇದ್ರೆ ನೋಡ್ಬೇಕಲ್ಲ. ಎಂತ ಆಗ್ತದೆ ಕಸ ಎಲ್ಲ ಇದ್ರೆ ಗಿಡ ಬರ್ತದೆ, ಹುಳ್ಳಿನ ಗಿಡ ಎಲ್ಲ. ಆತಲ್ಲಿ ಚಟ್ಟಿ ನಡ್ಪುನ್ನ ಮುಖ ಚೇಂಜ್ ಅನ್ಬೋಲೇತ. ಸದ್ಯಕ್ಕೆ ಚಿಕ್ಕ ಚಟ್ಟಿಯಲ್ಲಿ ನಟ್ಟು ಇಡುದು ಇಷ್ಟು ಸಾಕ ಅಂತಲ್ಲ ಮಣ್ಣು. ಯಾರು ಅದು ಬೇರೆಲ್ಲ ಇದ್ರೆ ಮತ್ತೆ ಗಿಡ ಬರ್ತದೆ ಹುಳ್ಳಿದು, ಆಮೇಲೆ ಅದನ್ಸ ತೆಗಿ ಕೆಲಸ. ಸೊ ಇಲ್ಲಿ ಸೆಗಣಿ ಉಂಟು ಗೈಸ್, ಸೆಗಣಿ ಹಾಕಬೇಕು. ಅದು ರೂಟ್ ಕೆಳಗೆ ಹೋದ ತಕ್ಷಣ ಗಿಡ ಎಲ್ಲ ಸ್ವಲ್ಪ ಚಂದ ಬರ್ಬೇಕಂದ್ರೆ ಇದೆಲ್ಲ ಹಾಕ್ಬೇಕು ನಾವು. ಫಸ್ಟಿಗೆ ಈ ರೀತಿ ಚಟ್ಟಿಯಲ್ಲಿ ಸೆಗಣಿಯನ್ನು ಒಂದು ಲೇಯರ್ ಹಾಕೋದು ನಾವು. ಆಮೇಲೆ ಅದಕ್ಕೆ ಸ್ವಲ್ಪ ಮಣ್ಣು ಹಾಕು, ಆಮೇಲೆ ಈ ಸೆಗಣಿ ಹಾಕಿ ವಾಪಸ್ ಮಣ್ಣು ಹಾಕು. ಲೋಟಸ್ ಗಿಡ ಯಾರು ಕೊಟ್ಟದು ಅಂತ ನಾನು ಲಾಸ್ಟ್ ಅದೇ ಇದರ ಫಸ್ಟ್ ಕ್ಲಿಪ್ಪಿಂಗ್ ಅಲ್ಲಿ ಉಂಟದು. ಈಗ ವಾಪಸ್ ಹೇಳಲಿಕ್ಕೆ ಹೋಗುದಿಲ್ಲ, ನಾನು ಗಿಡ ಮಾತ್ರ ತೋರಿಸ್ತೇನೆ. ನಮ್ಮ ಚಿಕ್ಕಮ್ಮನವರು ತಂದದ್ದು. ಚಿಕ್ಕಮ್ಮ ಹಾಕ್ತೇನೆ ಎಲ್ಲ. ನೋಡಿದ್ವಿ ತಂದದ್ದು ಟಬ್ಬು ಅಪ್ಪನವ್ರು ಬರುವಾಗ ಎಷ್ಟು ಹೊಡೆದು. ಇಷ್ಟ ಆಗ್ಲಿಲ್ಲ, ಬ್ಲ್ಯಾಕ್ ಅಲ್ಲಿ ಇರ್ತಿದ್ರೆ ಒಂದು ಒಳ್ಳೇದಿತ್ತು. ಇದರಲ್ಲೆಲ್ಲ ಪಾಂಬಜಿ ಇದ್ರೆ ಬೇಗ ಕಾಣ್ತದೆ, ಬ್ಲ್ಯಾಕ್ ಅಲ್ಲಿ ಇದ್ರೆ ಬೇಗ ಹೊಡಿತದೆ. ಈ ಮಣ್ಣಲ್ಲಿ ಹೊಯ್ಗೆ ಎಲ್ಲ ಮಿಕ್ಸ್ ಉಂಟು ಫ್ರೆಂಡ್ಸ್, ಹಾಗಾಗಿ ನಾವು ಇದನ್ನು ಯೂಸ್ ಮಾಡೋದು. ಇದುವೇ ಲೋಟಸ್ ಗಿಡ. ಇದು ನಮ್ಮ ಮನೇಲಿ ಮೊದ್ಲಿತ್ತು, ಆಮೇಲೆ ಅದು ಹೂವೇ ಆಗ್ಲಿಲ್ಲ, ಅದಕ್ಕೆ ಬೇಕಾಗಿ ನಾವು ಅದನ್ನು ಬಿಸಾಕಿದ್ವಿ. ಬಿಡಲಲ್ಲಿ ತೂತು ಮಾಡಿ ಇಷ್ಟು ತೂತು ಬೇಟ ಸಾಕು. ಇನ್ನು ಮೂಲೆಪುರ ದೈವತನ ಪಿಲ್ಲೆ ಆನ್ಲೈನ್ ಅಲ್ಲಿ ತಂದಿದ್ವಿ ಫ್ರೆಂಡ್ಸ್. ಈ ತರ ಅದೇ ಬೀಜ, ಅದ್ರಲ್ಲಿ ತುಂಬಾ ಗಿಡ ಆಗಿತ್ತು, ಮಾತ್ರ ಗಿಡ ಮಾತ್ರ ಅದು ಹೂ ಆಗ್ಲಿಲ್ಲ. ಅದ್ರಲ್ಲಿ ರಾಶಿ ಗಪ್ಪಿ ಮೀನೆಲ್ಲ ಆಗಿತ್ತಲ್ಲ. ಹೌದು, ಧರ್ಮಕ್ಕೆ ಗಪ್ಪಿ ಮೀನಿಗೆ ಸಹ ಉಸಿರಾಡ್ಲಿಕ್ಕೆ ಗಾಳಿ ಎಲ್ಲ ಸಿಗದೆ ಅದು ಸಹ ಸತ್ತೋಯ್ತು. ಇಲ್ಲಿ ಸ್ವಲ್ಪ ಇಲ್ಲೇ ಇತ್ತು, ಅದಕ್ಕೆ ನಟ್ಟದಾಗೆ. ಸಾಕು ಗಾಳಿ ಇರದೆ ಗಂಧ
ಸ್ವಲ್ಪ ಹಾಕು. ಈಗ ನೀರು ಮುಟ್ಟ ಮಾಡಿ ನೀರು ತುಂಬಿಸುದು. ನೀರು ತುಂಬಿಸುದು ಇವಾಗ ಇದನ್ನು ಪ್ಲೇಸ್ ಮಾಡಬೇಕು. ಮೆಲ್ಲ 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 ಆದ್ರೂ ಅದೀಗ ಚೆಲ್ಲು ಚೆಲ್ತದೆ ಇಷ್ಟ. ಕೆಳಂದೆ. ಓ ಶಿಟ್, ಸರಿ ಆಗ್ತದೆ. ಅದು ಕಸ ಎಲ್ಲ ಮೇಲೆ ಬರ್ತದೆ, ಮತ್ತೆ ಅದನ್ನು ಕಸ ಎಲ್ಲ ತೆಗಿಬೇಕು. ಅಷ್ಟೆಂತ ಆಗ್ಲಿಲ್ಲ, ಕಳೆಂಕ ಆಗ್ಲಿಲ್ಲ ಅಷ್ಟು. ಆಯ್ತು ಫ್ರೆಂಡ್ಸ್, ಗಿಡ ನೆಟ್ಟಾಯ್ತು. ಗಿಡ ನೆಟ್ಟಾಯ್ತು, ನೀರು ತುಂಬಿಸಿ ಆಯ್ತು. ಇದನ್ನ ಬಿಸಾಕಿ ಸಾಕ್ತಿದ್ದೆ. ಇದನ್ನೆಲ್ಲ ತಂದು ನಡ್ಬೇಡಿ, ಇದನ್ನೆಲ್ಲ ತಂದು ನಡ್ಬೇಡಿ, ಒಳ್ಳೆ ಆಗ್ತದೆ ಸುಮ್ಮನೆ. ಈಗ ನಾವು ಗಪ್ಪಿ ಮೀನನ್ನು ಹಿಡಿತಾ ಇದ್ದೇವೆ. ಹೆಣ್ಣು ಮೀನು ಹಿಡಿದೆ. ಸೊ 2 ಗಂಡು ನಾನು ಸಹ ಇಡ್ತಾನೆ. ಹಿಡಿದಿಲ್ಲ, ಅದು ನೆಟ್ಟೆಲ್ಲಿ ಹೋಗಿದೆ, ಅದು ಹಿಡಿಯುವ ನೆಟ್ ಎಲ್ಲೂ ಸತ್ತು ಇದೆ. ಅದು ಕಾಜು ಕಚ್ಚಿಕೊಂಡು ಹೋಗಿದ್ದೇನೆ ಅದು. ಈಗ ಗಂಡು ಮೀನು ಹಿಡಿಲಿಕ್ಕೆ ಕಷ್ಟ ಉಂಟು. ಹೆಣ್ಣು ಮೀನಾದ್ರೂ ಹಿಡಿಬೋದು ಗೈಸ್. ಇಲ್ಲೆಲ್ಲ ಹೆಣ್ಣೆ ಇರುದಿಲ್ಲ, ಗಂಡು ಸಿಗುದಿಲ್ಲ ಅದು ಅಷ್ಟು ಸುಲಭದಲ್ಲಿ. ಒಂದು 3 ಹಿಡಿದೆ, ಇದೆಲ್ಲ ಸಹ ಹೆಣ್ಣೆ. ಹಾಕು, ಎಂತ ಆಗುದಿಲ್ಲ. ಗಂಡು ಎಲ್ಲಿ ಉಂಟು ನಂಗೆ ಕಾಣ್ತಿಲ್ಲ. ಗಂಡು ಒಂದು ಸಿದ್ರೆ ಅಕ್ಕ, ಅದರಲ್ಲಿ ದೊಡ್ಡ ದೊಡ್ಡ ಪ್ರೆಗ್ನೆಂಟ್ ಮೀನುಗಳು ಉಂಟು. ಅದಲ್ಲೇ ಇದನ್ನೊಂದಿಡು, ಅದು ಹೋಯ್ತು, ಅಪ್ಪ ಹೋಗ್ತದೆ ಮಾರೆ. ಅಕ್ಕ ಅಕ್ಕ, ಕಂಡು 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 ಗಂಡು ಪಿಂಡ ಹೋಯ್ತು. ಎಲ್ಲ ಸಹ ಎಣ್ಣೆ. ಶೀ ಪಾಂಬಜ್ಜಿ. ಫೈನಲಿ ಒಂದು ಗಂಡು ಮೀನು ಸಿಕ್ಕಿತು. ಹಾಕಬೇಕು ಈಗ, ಅದು ಹೋಗ್ತದೆ. 4 ಗಂಡಿದ್ರೆ ಸಾಕಾಗ್ತದೆ. ಒಂದು ಗಂಡು ಸಾಕು. ಎಂತಂದರೆ ನಾನೊಂದು ಪೆನ್ಸಿಲ್ ಸ್ಕೆಚಿಂಗ್ ಡ್ರಾಯಿಂಗ್ ಮಾಡ್ತಾ ಇದ್ದೇನೆ, ನಿಮಗೆ ಸಹ ತೋರಿಸ್ತಾರೆ. ಇಷ್ಟ ಆಯಿತು, ಇನ್ನೂ ಸ್ವಲ್ಪ ಬಾಕಿ ಉಂಟದು ಮಾಡಲಿಕ್ಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.